ನಿನಗೆ ಇದಕ್ಕಿಂತ ಜಾಸ್ತಿ ಯೋಚಿಸೋಕೆ ಬರೋದೇ ಇಲ್ವಾ? ಯಾವಾಗಲೂ ನಿನಗೆ ನನ್ನ ಮದುವೆದೇ ಯೋಚನೆ. ಇನ್ನೇನು ಮತ್ತೆ, ಇವತ್ತಿಗೆ ನಿನಗೆ 25 ವರ್ಷ ತುಂಬುತ್ತೆ. ಎಷ್ಟು ದಿನ ಒಂಟಿಯಾಗಿರ್ತೀಯ? ನಾವುಗಳು ನಿನ್ನ ಮದುವೆ ಕಣ್ ತುಂಬ ನೋಡೋದು ಬೇಡವಾ? ಆಯಿತು, ಇವತ್ತಿನಿಂದ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ, ಸರಿನಾ? ಪೂರ್ವಿ ಮುದ್ದಾಗಿ ನಕ್ಕು ಹೊರಟಳು. ಅಪ್ಪ, ನಾನು ರಾತ್ರಿ ಬರೋದು ಲೇಟ್ ಆಗಬಹುದು, ಗಾಬರಿ ಆಗಬೇಡಿ. ನನ್ನ ಫ್ರೆಂಡ್ಸ್ ಯಾರಾದರೂ ಡ್ರಾಪ್ ಮಾಡ್ತಾರೆ. ಈ ದಿನವಾದರೂ ನೀನು ನಮ್ಮ ಜೊತೆ ಕಾಲ ಕಳಿಬಾರ್ದೇನೆ ಪೂರ್ವಿ. ನಮಗಿಂತ ನಿನಗೆ ಫ್ರೆಂಡ್ಸೇ ಹೆಚ್ಚಾದ್ರಾ? ಮನೋರಮ್ಮ ಗೊಣಗುತ್ತಿದ್ದುದನ್ನು ಲೆಕ್ಕಿಸದೆ ಪೂರ್ವಿ ರಸ್ತೆಗಿಳಿದ್ಲು. ನಿಜ, ಈ 3 ವರ್ಷಗಳ ಹಿಂದೆ ತನಗೆ ಪ್ರದೀಪ್ನ ಅಸ್ತಿತ್ವವೇ ತಿಳಿದಿರಲಿಲ್ಲ. ಈಗ ಇದ್ದಕ್ಕಿದ್ದಂತೆ ಅವನು ತನ್ನ ಹೆತ್ತ ತಂದೆ, ಸಾಕು ತಾಯಿ ಎಂತಿದ್ದ ಅತ್ತೆಗಿಂತ ಹತ್ತಿರದವನಾದನೆ. ಎಂಥ ವಿಚಿತ್ರ ಅನುಬಂಧ ಎನಿಸಿತು. ಪ್ರದೀಪ್ ಶಾಪಿಂಗ್ ಕಾಂಪ್ಲೆಕ್ಸ್ ಬಳಿ ಪೂರ್ವಿಗಾಗಿ ಮೋಟಾರ್ ಬೈಕಿನಲ್ಲಿ ಕುಳಿತು ಕಾಯುತ್ತಿದ್ದ. ಅವನು ಧರಿಸಿದ್ದ ಬೂದು ಬಣ್ಣದ ಪ್ಯಾಂಟ್, ಅಚ್ಚ ನೀಲಿ ಬಣ್ಣದ ಶರ್ಟ್ ಅವನ ಮೈ ಬಣ್ಣಕ್ಕೆ ಹೇಳಿ ಮಾಡಿಸಿದಂತಿತ್ತು. ಬೂದು ಬಣ್ಣದ ಕೋಟನ್ನು ಅವನ ಕೈಯಲ್ಲಿ ಮಡಚಿ ಹಿಡಿದಿದ್ದ. ಹಾಯ್ ಪೂರ್ವಿ, ಲುಕಿಂಗ್ ಗ್ರೇಟ್. ನೀನು ಓಟಿ ಒಳಗೆ ಹೀಗೇನಾದರೂ ಹೋದರೆ ಪೇಷಂಟ್ಗೆ ಅನಸ್ತೇಷ ಬೇಕಾಗೋದೇ ಇಲ್ಲ. ಪ್ರದೀಪ್ ನಕ್ಕಾಗ ಪೂರ್ವಿ ನಸು ಮುನಿದ್ಲು. ಏನೇನೋ ಮಾತನಾಡಬೇಡಿ, ಬೇರೆಯವರನ್ನು ಮೈ ಮರೆಸೋ ಅಂಥ ಬ್ಯೂಟಿ ನನಗಿಲ್ಲ ಪ್ರದೀಪ್. ನಿನಗೆ ಹಾಗಂತ ಯಾರು ಹೇಳಿದು? ಕಣ್ಣಿಗೆ ಕಾಣೋದೊಂದೇ ಬ್ಯೂಟಿ ಅಲ್ಲ, ಕಣ್ಣಿನ ಜೊತೆ ಹೃದಯವು ಚೆಲುವನ್ನು ಅನುಭವಿಸ್ಬೇಕು. ನನ್ನ ಹೃದಯ ನಿನ್ನ ಚೆಲುವಿಗೆ ಮಾತ್ರ ರೆಸ್ಪಾಂಡ್ ಮಾಡೋದು. ನನ್ನ ಹಾರ್ಟನ್ನು ಕೇಳಿದ್ರೆ ನಿನ್ನಷ್ಟು ಬ್ಯೂಟಿಫುಲ್ ಬೇರೆ ಯಾರೂ ಇಲ್ಲ ಅನ್ನತ್ತೆ ಗೊತ್ತಾ? ಅವನ ಕಣ್ಗಳು ಅವಳನ್ನು ಮೆಚ್ಚುಗೆಯಿಂದ ದಿಟ್ಟಿಸಿದವು. ಮೈ ಡಿಯರ್ ಡಾಕ್ಟರ್, ಈಗ ನಮಗೆ ಸಿಕ್ಕಿರೋ ಟೈಮೇ ಕಡಿಮೆ. ಹೀಗೆ ನಿಂತಿರೋಣವೋ ಅಥವಾ ಹೊರಡೋಣವೋ? ಪ್ರದೀಪ್ ಮೋಟಾರ್ ಬೈಕ್ ಸ್ಟಾರ್ಟ್ ಮಾಡಿದ. ಇನ್ನೇನು, ನಾನು ಹಳ್ಳಕ್ಕೆ ಬಿದ್ದಾಯ್ತಲ್ಲ. ತಾಜ್ ರೆಸಿಡೆನ್ಸಿನಲ್ಲಿ ರೆಸ್ಟೋರೆಂಟ್ಗೆ ಹೋಗೋಣವೋ? ಡು ಯು ಲೈಕ್ ಇಟ್? ನಿಮ್ಮ ಜೊತೆ ನಾನು ಎಲ್ಲಾದರೂ ಬರ್ತೀನಿ, ಆದರೆ ಒಂದು ಕಂಡೀಷನ್, 10:15 ಒಳಗೆ ನಾನು ಮನೆಯಲ್ಲಿರಬೇಕು. ಪೂರ್ವಿ ಹೇಳಿದಾಗ ಪ್ರದೀಪ್ ನಿಶ್ಶಬ್ದವಾಗಿ ನಕ್ಕ. ನೀನು ಹೌಸ್ ಸರ್ಜನೀಸ್ ಮಾಡ್ತಿದ್ದಾಗ ಹೇಗಿದೆಯೋ ಈಗಲೂ ಹಾಗೇ ಇದೆಯಾ? ಸ್ವಲ್ಪನೂ ಚೇಂಜ್ ಆಗಿಲ್ಲ. ಪ್ರದೀಪ್ನಿಗೆ ಎದುರಾಗಿ ಕುಳಿತಿದ್ದ ಪೂರ್ವಿ ಅವನ ನೆಟ್ಟು ನೋಟದ ಎದುರು ನಿರಂತಕವಾಗಿ ತಿನ್ನಲು ಸಂಕೋಚಗೊಂಡ್ಳು. ಪ್ರದೀಪ್, ನನ್ನ ಮುಖದಲ್ಲೇನಿದೆ? ನಿಮಗೆ ಹಸಿವಾಗ್ತಿಲ್ವಾ? ಊಟ ಮಾಡಿ. ಪ್ರದೀಪ್ ಅವಳ ಕೈ ಹಿಡಿದು ಮೆಲ್ಲನೆ ಅದುಮಿದ. ಪೂರ್ವಿ, ನಮ್ಮಿಬ್ಬರ ಮದುವೆ ಯಾವಾಗ? ನಾನು ಇನ್ನೂ ಎಷ್ಟು ದಿನಗಳು ನಿನಗಾಗಿ ಕಾಯಬೇಕು? ಅವನ ಸ್ಪರ್ಶದಲ್ಲಿನ ಆತುರ ಕಂಡು ಪೂರ್ವಿ ಕೆಂಪಾದ್ಲು. ನನಗೂ ಸ್ವಲ್ಪ ಟೈಮ್ ಕೊಡಿ. ನಮ್ಮ ತಂದೆ ಹತ್ರ ನಿಮ್ಮ ಬಗ್ಗೆ ಮಾತನಾಡೋ ಧೈರ್ಯ ನನಗಿನ್ನೂ ಬಂದಿಲ್ಲ. ನಿಮ್ಮನ್ನು ಕೈ ಹಿಡಿಯೋಕ್ಕೆ ನಾನು ತುಂಬ ಅದೃಷ್ಟವಂತೆ ಪ್ರದೀಪ್. ಆದರೆ ನಮ್ಮ ತಂದೆ ತುಂಬ ಆರ್ಥೋಡಾಕ್ಸ್. ನೀವು ಬೇರೆ ಜಾತಿಯವರು ಅಂತ ನಿಮ್ಮನ್ನು ನಿರಾಕರಿಸ್ಬೋದು. ಅಂಥ ಸಂದರ್ಭ ಬಂದರೆ ನೀನು ನಮ್ಮ ಜೊತೆ ಬಂದ್ಬಿಡ್ತೀಯಾ ಪೂರ್ವಿ? ಪ್ರದೀಪ್ ಅವಳ ಬೆರಳುಗಳನ್ನು ಸವರುತ್ತಾ ಭಾವುಕನಾಗಿ ನುಡಿದಾಗ ಪೂರ್ವಿ ತಾನಾಗೆ ಮುಂದುವರೆದು ಅವನ ಕೈ ಅದುಮಿದ್ಲು. ಅದರ ಬಗ್ಗೆ ನಿಮಗೆ ಅನುಮಾನ ಬೇಡ. ನನ್ನ ಹೃದಯ ನಿಮಗೆ ಆಗಲೇ ಕೊಟ್ಟಿದ್ದೀನಿ. ಈ ದೇಹ ಬೇರೆಯವರಿಗೆ ಕೊಡೋಕೆ ಈ ಜನ್ಮದಲ್ಲಿ ನನಗೆ ಸಾಧ್ಯವಿಲ್ಲ. ಅವನ ಕಣ್ಗಳು ಮಿಂಚಿದವು. 1 ಮಿನಿಟ್, ನಿನಗೊಂದು ಸ್ಮಾಲ್ ಪ್ರೆಸೆಂಟ್. ಬೇಡ ಪ್ರದೀಪ್, ನೀವು ನನಗೋಸ್ಕರ ಇಷ್ಟು ಎಕ್ಸ್ಪೆನ್ಸಿವ್ ಡಿನ್ನರ್ ಅರೇಂಜ್ ಮಾಡಿರೋದೇ ಸಾಕು. ನಿಮ್ಮ ಸಾನ್ನಿಧ್ಯಕ್ಕಿಂತ ನನಗೆ ಬೇರೆ ಪ್ರೆಸೆಂಟ್ ಬೇಕಾ? ಪೂರ್ವಿ ನಿರಾಕರಿಸಿದ್ರು ಲೆಕ್ಕಿಸದೆ ಅವನು ತನ್ನ ಕಿರು ಬೆರಳ ಪಕ್ಕದ ಬೆರಳಿಗೆ ಚಿನ್ನದ ಉಂಗುರ ತೆಗೆದು ಅವಳ ಬೆರಳಿಗೆ ತೊಡಿಸಿ ಅದಕ್ಕೆ ಮುತ್ತನಿಟ್ಟ. ಪ್ರದೀಪ್, ನನಗಿವೆಲ್ಲ ಬೇಡ. ಅವಳ ಧ್ವನಿಯಲ್ಲಿ ಗಾಬರಿ ತುಂಬಿತ್ತು. ನಿಮ್ಮ ತಂದೆ ನಿಮ್ಮನ್ನು ಕೇಳಿದ್ರೆ ಏನು ಹೇಳ್ತೀರಿ? ಈ 2 ಉಂಗುರ ನಮ್ಮ ತಂದೆದಲ್ಲ ಪೂರ್ವಿ, ನಮ್ಮ ತಾಯಿ ಮನೆ ಕಡೆಯದು. ಅದೇನಿದ್ರು ನನ್ನ ಸ್ವತ್ತು. ಇದರ ಬಗ್ಗೆ ಪ್ರಶ್ನಿಸೋರು ಯಾರೂ ಇಲ್ಲ. ಪೂರ್ವಿ ಅವನ ಮಧ್ಯ ಬೆರಳಿನಲ್ಲಿದ್ದ ಇನ್ನೊಂದು ಉಂಗುರ ನೋಡಿದ್ಲು. ಅವಳಿಗೆ ಅರಿವಿಲ್ಲದೆ ಅವನ ಬೆರಳುಗಳನ್ನು ಸವರದ್ಲು. ನೆತ್ತಿಯಿಂದ ಉಂಗುಷ್ಟದವರೆಗೂ ಯಾವ ಕುಂದು ಇಲ್ಲದ ಇಂಥ ಉತ್ತಮ ಪುರುಷ ನನ್ನವನು ಎಂಬ ಹೆಮ್ಮೆ ಅವಳ ಹೃದಯದಲ್ಲಿ ಹೊಕ್ಕಿತು. ಥ್ಯಾಂಕ್ಸ್. ಅವಳು ಅವನ ಕಣ್ಣು ಕಿರಿದಾಗಿಸಿ ಅವಳತ್ತ ಬಾಗಿ ನೋಡಿದ. ಬರಿಯ ಮಾತಿನ ಥ್ಯಾಂಕ್ಸ್ ಅಷ್ಟೇನಾ? ಸದ್ಯಕ್ಕೆ ಅಷ್ಟೇ ಸಾಕು. ನಿಮ್ಮ ಹುಟ್ಟಿದ ಹಬ್ಬ ದಿನ ನಿಮಗೆ ಬೇಕಾದ ಹಾಗೆ ಥ್ಯಾಂಕ್ಸ್ ಹೇಳ್ತೀನಿ. ಪೂರ್ವಿ ತಪ್ಪಿಸಿಕೊಂಡಾಗ ಅವನು ನಕ್ಕ. ನಾನು ಆ ದಿನಕ್ಕಾಗಿ ಕಾಯ್ತಾ ಇರ್ತೀನಿ.
ನಾವು ಮತ್ತೆ ಯಾವಾಗ ಭೇಟಿಯಾಗೋದು ಪ್ರದೀಪ್? ನಿಮಗೆ ಬರೋ ಕೇಸ್ಗಳೆಲ್ಲ ನಾನೇ ಅನಸ್ತೇಷ ಕೊಡೋ ಹಾಗಾಗಿದೆ. ಪ್ರತಿದಿನ ನಾನು ನಿಮ್ಮನ್ನು ನೋಡಬಹುದಿತ್ತು. ಅವನನ್ನು ಬೀಳ್ಕೊಡುವಾಗ ಪೂರ್ವಿ ಹಂಬಲಿಸಿದ್ಲು. ನಾನು ವಿಸಿಟ್ ಮಾಡೋ 4 ನರ್ಸಿಂಗ್ ಹೋಮ್ಗಳಿಗೂ ಡಾಕ್ಟರ್ ಅಶೋಕ್ ಅನಸ್ಟೇಷಿಯಸ್ಟ್ ಆಗಿ ಬರ್ತಿದ್ದಾರೆ. ನಾನು ಏನು ಮಾಡಲಿ ಪೂರ್ವಿ? ನೀನು ಹೇಳೋ ಕಾಲನೂ ಬರುತ್ತೆ ಇರು. ನನ್ನದೇ ಸ್ವಂತ ನರ್ಸಿಂಗ್ ಹೋಮ್ ಶುರು ಮಾಡಿದಾಗ ನೀನೇ ನನ್ನ ಸರ್ಜರಿಗಳಿಗೆಲ್ಲ ಪರ್ಮನೆಂಟ್. ಪ್ರದೀಪ್ ಅವಳ ಸೊಂಟ ಬಳಸಿ ಅವಳೊಡನೆ ಹೆಜ್ಜೆ ಹಾಕಿದಾಗ ಪೂರ್ವಿ ಅವನ ಹೆಗಲಿಗೆ ಹೊರಗಿದ್ಲು. ಟಚ್ವುಡ್, ಆ ದಿನಕ್ಕಾಗಿ ನಾನು ಕಾಯ್ತಾ ಇದ್ದೀನಿ. ಪ್ರದೀಪ್ ತನ್ನ ಬೈಕಿಗೊರಗಿ ನಿಂತು ಅವಳನ್ನು ಬರಸಳಿದಾಗ ಪೂರ್ವಿ ಕುಸಿರಿ ನಿಂತಳು. ಯಾರಾದರೂ ನೋಡಿದ್ರೆ? ಸಮಯ ಸಂದರ್ಭ ಏನು ಬೇಡವಾ ನಿಮಗೆ? ಈ ಸ್ಪೆಷಲ್ ಆಕ್ಯುಪೇಷನ್ಗೆ ನನ್ನದೊಂದು ಸ್ಪೆಷಲ್ ಗಿಫ್ಟ್ ಎನ್ನುತ್ತಾ ಅವಳ ಕೆನ್ನೆಗೆ ಮೃದುವಾಗಿ ಮುತ್ತಿಟ್ಟಾಗ ಪೂರ್ವಿ ಅವನ ಮುಖ ದೂರ ಸರಿಸಿದ್ಲು. ಸ್ವಲ್ಪ ಸಲಿಗೆ ಕೊಟ್ಟರೆ ಸಾಕು, ಇಷ್ಟೊಂದು ಲಿಬಾರ್ಟಿ ತಗೊಳ್ಬೋದಾ? ಇದೇ ಮೊದಲ ಸಲ ನನ್ನ ಈ ಬಡಪಾಯಿ ತುಟಿಗಳು ನಿನ್ನ ಕೆನ್ನೆ ಸ್ಪರ್ಶ ಮಾಡಿರೋದಮ್ಮ. ಇಷ್ಟಕ್ಕೆ ಲಿಬಾರ್ಟಿ ಅಂದರೆ ಮುಂದೆ? ಪ್ರದೀಪ್ ಹುಬ್ಬೇರಿಸಿ ಕಣ್ಣು ಮಿಟುಕಿಸಿದಾಗ ಪೂರ್ವಿ ಕೆಂಪಾದ್ಲು. ಪೂರ್ವಿ ಮನೆಗೆ ಬಂದಾಗ ರಾತ್ರಿ 10 ಗಂಟೆ ಆಗಿತ್ತು. ಅವಳನ್ನು ಕಂಡೊಡನೆ ಮನೋರಮ್ಮ ದಡಕನೆದ್ದು ಮನೆಯತ್ತ ಹೊರಟರು. ಯಾಕೋ ಇವಳಮ್ಮನ ದಾರಿನೇ ಹಿಡಿತಿದ್ದಾಳೆ. ಈ ರೀತಿ ಹೊತ್ತು ಗೊತ್ತಿಲ್ಲದೆ ಓಡಾಡ್ತಿದ್ರೆ ನಾಳೆ ಇವಳನ್ನು ಯಾವ ಮುಟ್ಟಾಳ ಮದುವೆ ಆಗ್ತಾನೆ? ಅವರು ಗೊಣಗಿದ್ದು ಪೂರ್ವಿಯ ಕಿವಿಗೆ ಬಿತ್ತು. ಪೂರ್ವಿ ನರ್ಸಿಂಗ್ ಹೋಮ್ ಕೌಂಟರ್ ಬಳಿ ಸುಗಂಧಿಯ ಜೊತೆ ಅಂದು ನಡೆಯಬೇಕಿದ್ದ ಕೇಸಿನ ಬಗ್ಗೆ ಮಾತನಾಡ್ತಿದ್ಲು. ಸುಗಂಧಿ ಅದೇ ನರ್ಸಿಂಗ್ ಹೋಮ್ನಲ್ಲಿ ಗೈನಕಾಲಜಿಸ್ಟ್ ಆಗಿ ಬರ್ತಿದ್ಲು. ಡಾಕ್ಟರ್ ಪೂರ್ವಿ ಹತ್ರ ಕನ್ಸಲ್ಟೇಷನ್ಗೆ ಪೇಷಂಟ್ ಬಂದಿದ್ದಾರೆ. ರೆಸಿಪ್ಟ್ನಿಸ್ಟ್ ಹೇಳಿದಾಗ ಪೂರ್ವಿ ಅಚ್ಚರಿಗೊಂಡ್ಳು. ಸಾಮಾನ್ಯವಾಗಿ ಅವಳಿಗೆ ಹೊರ ರೋಗಿಗಳು ಇರ್ತಿರ್ಲಿಲ್ಲ. ಅವಳ ಕೆಲಸ ಓಟಿ ಒಳಗೆ ಹೆಚ್ಚು. ಹೌ ಸ್ಟ್ರೇಂಜ್. ಯಾರಂತೆ? ಗೊತ್ತಿಲ್ಲ ಡಾಕ್ಟರ್, ಹೆಸರು ಲೋಕೇಶ್ ಅಂತೆ. ಪೂರ್ವಿ ಆಶ್ಚರ್ಯದಿಂದಲೇ ಕೌನ್ಸಿಲೇಟ್ ಕೋಣೆಗೆ ಪ್ರವೇಶಿಸಿದ್ಲು. ಜಬರ್ದಸ್ತಾಗಿ ಸೂಟ್ ಧರಿಸಿ ವಜ್ರದ ಉಂಗುರ ಎತ್ತಿ ಕಾಣುವಂತೆ ಕುಳಿತ ವ್ಯಕ್ತಿ ಅವಳತ್ತ ನೋಡಿದ. ಡಾಕ್ಟರ್ ಪೂರ್ವಿ ನೀವೇನಾ ಮೇಡಮ್? ಹೌದು, ನಾನು ನಿಮ್ಮ ಜೊತೆ ಪ್ರೈವೇಟಾಗಿ ಮಾತನಾಡಬೇಕಿತ್ತು. ಪೂರ್ವಿ ನಸುನಕ್ಕು. ಇಲ್ಲಿ ಯಾರೂ ಬರಲ್ಲ, ಮಾತನಾಡಿ ಪರವಾಗಿಲ್ಲ. ಆ ವ್ಯಕ್ತಿ ದನಿ ಸರಿಪಡಿಸಿಕೊಂಡು ಮುಂದುವರಿಸಿದ. ನನ್ನ ಹೆಸರು ಲೋಕೇಶ್. ಚಿಕ್ಕಮಗಳೂರಿನಲ್ಲಿ ನಮ್ಮ ಪ್ಲಾನೆಟೇಷನ್ ಇದೆ. ನಿಮಗೆ ಡಾಕ್ಟರ್ ಪ್ರದೀಪ್ ಗೊತ್ತಾ ತಾಯಿ? ಅವನ ದನಿಯಲ್ಲಿದ್ದ ನಯ ಕೃತಕವಾಗಿದ್ದುದನ್ನು ಗಮನಿಸಿ ಪೂರ್ವಿ ಜಾಗ್ರತೆಗೊಂಡ್ಳು. ನೀವು ಬಂದ ವಿಷಯ ಹೇಳಿದ್ರೆ ಸಾಕು. ಬೇರೆಯವರ ಸಮಾಚಾರ ಈಗ ಮಾತನಾಡೋಕ್ಕೆ ನನಗೆ ಟೈಮ್ ಇಲ್ಲ. ನಾನು ಪ್ರದೀಪ್ನ ಚಿಕ್ಕಪ್ಪನಾಗಬೇಕು. ರಘುವೀರಯ್ಯ ನನ್ನ ಸ್ವಂತ ದೊಡ್ಡಪ್ಪನ ಮಗ. ನೀವು ನಮ್ಮ ಹುಡುಗನ ಜೊತೆ ತುಂಬ ಓಡಾಡ್ತಾ ಇದ್ದೀರಾ ಅಂತ ಕೇಳಿ ನಮ್ಮಣ್ಣ ಬಹಳ ತಲೆ ಕೆಡಿಸ್ಕೊಂಡಿದ್ದಾನೆ. ಪೂರ್ವಿ ತನ್ನ ಪೇಜರ್ ಅನ್ನು ಟೇಬಲ್ ಮೇಲೆ ಇಟ್ಟು ಕೈ ಕಟ್ಟಿ ಕುಳಿತಳು. ಆ ಬಗ್ಗೆ ನೀವು ನಿಮ್ಮ ಹುಡುಗನನ್ನೇ ಕೇಳಬಹುದಲ್ಲ? ನೋಡಿ ಮೇಡಮ್, ಈ ವಿಷಯ ಅವನವರೆಗೂ ಹೋಗೋದು ಬೇಡ. ನಮ್ಮಣ್ಣ ನಿಮ್ಮ ಹತ್ರ ಮಾತನಾಡಬೇಕು ಅಂತ ಕೇಳಿದ್ದಾರೆ. ಏನಮ್ಮ, ನಿಮ್ಮ ಜಾತಿಯಲ್ಲಿ ನಿಮಗೆ ಒಳ್ಳೆ ಹುಡುಗ ಸಿಗಲ್ವಾ? ನಮ್ಮನೆ ಮಗನ ಹಿಂದೆ ಯಾಕೆ ಬೀಳ್ತೀರಾ? ಮುಂದಿನ ತಿಂಗಳು ಪ್ರದೀಪ್ನ ಮದುವೆ ಫಿಕ್ಸ್ ಆಗಿದೆ. ನಮ್ಮಣ್ಣ ಪ್ರಪಂಚ ತಲೆ ಕೆಳಗಾದರೂ ಈ ಮದುವೆ ನಡೆಸ್ತೀನಿ ಅಂತ ಹಠ ತೊಟ್ಟು ಕುಳಿತಿದ್ದಾನೆ. ನಮ್ಮ ಹುಡುಗನ ಹುಚ್ಚಿಬಿಟ್ಟು ನಿಮ್ಮ ದಾರಿ ನೋಡ್ಕೊಳ್ಳಿ, ಅದನ್ನು ಹೇಳೋಗಿ ಬಂದೆ. ಲೋಕೇಶ್ ಎದ್ದು ನಿಂತಾಗ ಪೂರ್ವಿ ಅವನನ್ನೇ ದೀರ್ಘವಾಗಿ ನೋಡಿದ್ಲು. ನಿಮ್ಮ ಮನೆ ಹುಡುಗನಿಗೆ ನಿಮಗೆ ಯಾರ ಜೊತೆಗಾದರೂ ಮದುವೆ ಫಿಕ್ಸ್ ಮಾಡೋ ಹಕ್ಕು ಇದೆ, ಒಪ್ಕೊಳ್ತೀನಿ. ಆದರೆ ನೀವು ನನ್ನ ಸುದ್ದಿಗೆ ಬರೋ ಅಗತ್ಯವಿಲ್ಲ. ಪ್ರದೀಪ್ ಒಪ್ಪಿದರೆ ಧಾರಾಳವಾಗಿ ಮದುವೆ ಮಾಡಿ. ನಾನೇನು ಬೇಡ ಅನ್ನಲಿಲ್ವಲ್ಲ. ಪುನಃ ನನ್ನನ್ನು ಇಲ್ಲಿ ಬಂದು ಭೇಟಿ ಮಾಡಬೇಡಿ. ಕೆಲಸಕ್ಕೆ ಬಾರದ ಹರಟೆ ಹೊಡೆಯೋಕ್ಕೆ ನನಗೆ ಟೈಮ್ ಇಲ್ಲ. ಆ ವ್ಯಕ್ತಿ ಮಾತನಾಡದೆ ಬಿರುಸಾಗಿ ಕಾಲು ತೆಗೆದು ಹೊರಗೆ ಬಂದ. ಪೂರ್ವಿಯ ಮುಖ ನಿರ್ವಾಣವಾಗಿದ್ದುದನ್ನು ಗಮನಿಸಿ ಸುಗಂಧಿ ವಿಮರ್ಶಾತ್ಮಕವಾಗಿ ದಿಟ್ಟಿಸಿದ್ಲು. ಯಾರದ ಪೂರ್ವಿ? ನಿನ್ನ ಪೇಷಂಟ್ ಇದ್ದ ಹಾಗೆ ಕಾಣಲಿಲ್ಲ. ಪೂರ್ವಿ ನಗುವ ಪ್ರಯತ್ನ ಮಾಡಿ ವಿಫಲಳಾದ್ಲು. ಹೌದು. ಅವಳ ಉತ್ತರ ಅಸಮಂಜಸವಾಗಿದ್ದುದನ್ನು ಗಮನಿಸಿ ಸುಗಂಧಿ ಮಾತು ಬದಲಾಯಿಸಲು. ಈ ಕೇಸ್ ನಾನ್ PET BP ಈಗಲೂ ಜಾಸ್ತಿ ಇರೋದ್ರಿಂದ ಎಲೆಕ್ಟ್ರಿಕ್ ಸೀಸರ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಿದ್ದೀನಿ. ನಾಳೆ ಮಧ್ಯಾಹ್ನ ಸರ್ಜರಿಗೆ ಪೋಸ್ಟ್ ಮಾಡೋಣವಾ? ಹಾಗೆ ಮಾಡು, ನಾನು ಮಧ್ಯಾಹ್ನ ಫ್ರೀ ಆಗಿದ್ದೀನಿ. ಪೂರ್ವಿ ಉತ್ತರಿಸಿದ್ರು. ಅವಳ ಮನಸ್ಸು ಕಲ್ಲೆಸೆದ ಕೊಳದಂತೆ ಅಲ್ಲೋಲ ಕಲ್ಲೋಲವಾಗಿತ್ತು.
ಆ ದಿನವೆಲ್ಲ ಪೂರ್ವಿಗೆ ಮಣ್ಣಿನ ರಾಡಿಯಲ್ಲಿ ಮೈ ತೊಳೆದಷ್ಟು ತನ್ನ ಬಗ್ಗೆಯೇ ಜಿಗುಪ್ಸೆಯಾಗಿತ್ತು. ಇದುವರೆಗೂ ಯಾರಿಂದಲೂ ಒಂದು ಸಣ್ಣ ಮಾತನ್ನು ಕೇಳದೆ ಬೆಳೆದ ಸ್ವಾಭಿಮಾನಿ ಪ್ರದೀಪ್ ಬೇರೆ ಜಾತಿಯವನೆಂದು ತಿಳಿದಿದ್ದಾಳೆ ವಿನ ಅವನ ಜನಗಳ ನಡವಳಿಕೆ ಇಷ್ಟು ಕೀಳ್ಮಟ್ಟದೆಂದು ಅವಳು ಎಣಿಸಿರಲಿಲ್ಲ. ಐಶ್ವರ್ಯವಿದ್ದರೂ ಸಂಸ್ಕೃತಿ ಇಲ್ಲದ ವ್ಯಕ್ತಿಗಳು ಎನಿಸಿತು. ವೈದ್ಯಳಾದ ಹೆಣ್ಣಿನೊಡನೆ ಹೇಗೆ ಮಾತನಾಡಬೇಕೆಂದು ಅರಿಯದವರೇ. ತನ್ನ ಪ್ರದೀಪ್ನ ಸಂಬಂಧ ತನ್ನನ್ನು ಇಲ್ಲಿಗೆ ಕರೆದೊಯ್ಯುವುದೆಂದು ತಾನು ಎಂದೂ ಭಾವಿಸಿರಲಿಲ್ಲ. ಅವಳಿಗೆ 2 ದಿನಗಳು ಕಳೆಯುವಷ್ಟರಲ್ಲಿ ಸಾಕಾಗಿತ್ತು. ರಾತ್ರಿ ನಿದ್ದೆ ಹತ್ತುತ್ತಿರಲಿಲ್ಲ. ಪ್ರದೀಪ್ನನ್ನು ಬಿಟ್ಕೊಡೋದು ಅವಳಿಗೆ ಸುಲಭವಾಗಿರಲಿಲ್ಲ. ಆದರೂ ಗಟ್ಟಿ ಮನಸ್ಸು ಮಾಡಿ ಪ್ರದೀಪ್ಗೆ ತನ್ನ ನಿರ್ಧಾರ ತಿಳಿಸೋದೇ ಮೇಲು ಎಂದು ತೀರ್ಮಾನಿಸಿದಾಗ ಅವಳ ಮನಸ್ಸು ಕೊಂಚ ಶಾಂತವಾಯಿತು. ಪೂರ್ವಿ ತನಗಾಗಿ ಪೇಜರ್ನಲ್ಲಿ ಭೇಟಿಯಾಗಬೇಕೆಂದು ಸುದ್ದಿ ಕಳಿಸಿದಾಗ ಪ್ರದೀಪ್ಗೆ ಆಶ್ಚರ್ಯವಾಯಿತು. ಪೂರ್ವಿ, ವಾಟ್ ಈಸ್ ಹ್ಯಾಪ್? ಯಾವತ್ತೂ ಇಲ್ಲದೆ ಇವತ್ತು ನೀನೇ ನನಗೆ ಭೇಟಿ ಆಗೋಕ್ಕೆ ಹೇಳ್ತಿದ್ದೀಯಲ್ಲ. ದಿಸ್ ಈಸ್ ಮೈ ಲಕ್ಕಿ ಡೇ ಎಂದು ಅವಳಿಗೆ ಫೋನ್ ಮಾಡಿ ರೇಗಿಸಿದ. ಪೂರ್ವಿ ನಿರ್ಲಿಪ್ತಳಾಗಿ, ಮಧ್ಯಾಹ್ನ ಭೇಟಿಯಾದಾಗ ಮಾತನಾಡ್ತೀನಿ ಪ್ರದೀಪ್, ಸಿ ಯು ಎಂದು ಫೋನ್ ಇಟ್ಬಿಟ್ಲು. ಮನಸ್ಸಿನಲ್ಲಿ 100 ಮಾತುಗಳನ್ನು ತುಂಬಿಕೊಂಡಿದ್ರೂ ಪೂರ್ವಿಗೆ ಪ್ರದೀಪ್ನ ನಿಷ್ಕಲ್ಮಶ ಮುಖ ನೋಡುತ್ತಲೇ ಬಾಯಿ ಕಟ್ಟಿತು. ಇಂಥ ವ್ಯಕ್ತಿಯನ್ನು ತಾನಾಗಿ ತನ್ನ ಬದುಕಿನಿಂದ ದೂರ ಮಾಡಿಕೊಳ್ತಿದ್ದೇನೆ. ತಾನು ಅವನಿಂದ ದೂರವಿದ್ದಾಗ ಅವನಿಗಾಗಿ ಹಂಬಲಿಸಿದೆಷ್ಟು. ಈಗ ತನ್ನ ಮಡಿಲಿಗೆ ಬಂದ ಅದೃಷ್ಟವನ್ನು ತಾನಾಗಿ ತಳ್ಳೋದು ಸರಿಯೇ? ಪೂರ್ವಿ, ಯಾಕೆ ತುಂಬ ಡಲ್ಲಾಗಿದೆಯಾ? ಏನಾಯಿತು? ಪ್ರದೀಪ್ ತುಂಬಿದ ದನಿಯಲ್ಲಿ ಕೇಳಿದಾಗ ಪೂರ್ವಿ ಕಣ್ಣಲ್ಲಿ ನೀರು ಬರುವಂತಾಯಿತು. ಪೂರ್ವಿ, ಬುಕ್ ಆಫ್. ಕಣ್ಣೀರು ಹಾಕಬೇಡ, ಧೈರ್ಯವಾಗಿ ಮಾತನಾಡು. ತನಗೆ ತಾನೇ ಧೈರ್ಯ ತಂದ್ಕೊಂಡು ಸವರಿಸ್ಕೊಂಡ್ಳು. ಕಾಫಿಗೆ ಆರ್ಡರ್ ಮಾಡಿ, ನನಗೆ ತುಂಬ ತಲೆ ನೋವ್ತಾ ಇದೆ. ಹೌ ಅಬೌಟ್ ಸಮ್ ಈಟ್ಸ್? ಬೇಡ, ನನಗೆ ಹಸಿವಿಲ್ಲ, ನಿಮಗೆ ಬೇಕಾಗಿದ್ರೆ ತರಿಸಿ. ಪ್ರದೀಪ್ ನಕ್ಕ. ನಿನಗೆ ಬೇಡವಾದುದು ನನಗ್ಯಾಕೆ ಬೇಕು ಪೂರ್ವಿ ಎಂದಾಗ ಪೂರ್ವಿ ತಲೆ ತಗ್ಗಿಸಿ ನಿರ್ಲಿಪ್ತಳಾದ್ಲು. ತಾವಿಬ್ಬರೂ ಮೊದಲ ಬಾರಿ ಹೌಸ್ ಸರ್ಜನೀಸ್ನಲ್ಲಿ ಒಟ್ಟಿಗೆ ಹೋಟೆಲ್ನಲ್ಲಿ ಕಾಫಿ ಕುಡಿದ ನೆನಪಾಗಿ ಅವನ ಮುಖದಲ್ಲಿ ಕಿರುನಗೆ ಇಣುಕಿತು. ಏನ್ರಿ ಮೇಡಮ್, ಆಗಲೇ ಮದುವೆ ಹೆಣ್ಣಿನ ಹಾಗೆ ತಲೆ ತಗ್ಗಿಸ್ಕೊಂಡು ಕೂತ್ಬಿಟ್ರಲ್ಲ. ಹಾಗಿದ್ರೆ ನಾನು ಜಾಸ್ತಿ ದಿನ ಕಾಯೋ ಹಾಗಿಲ್ಲ. ಪೂರ್ವಿ ಈಗ ತಟ್ಟನೆ ಹೇಳಿದ್ಲು. ಖಂಡಿತ ಕಾಯ್ಬೇಡಿ. ನಿಮ್ಮ ತಂದೆ ನಿಮಗಾಗಿ ಗೊತ್ತು ಮಾಡಿರೋ ಹೆಣ್ಣನ್ನು ಮದುವೆಯಾಗಿ ಸುಖವಾಗಿರಿ. ಈ ಕತೆ ನಿನ್ಗೆ ಯಾರು ಹೇಳಿದ್ರು? ಹೊರಗಿನವರು ಹೇಳಿದರೆ ನಾನು ನಂಬ್ತಾ ಇರಲಿಲ್ಲ. ಆದರೆ ನಿಮ್ಮ ಚಿಕ್ಕಪ್ಪ ಲೋಕೇಶ್ ಅನ್ನೋರು ಮೊನ್ನೆ ನನ್ನನ್ನು ಮೀಟ್ ಮಾಡಿ ಈ ವಿಷಯ ಹೇಳಿದರು. ಪೂರ್ವಿ ಕಾಫಿ ಕಪ್ಪಿನ ಹಿಡಿ ತಿರುಗಿಸುತ್ತಾ ವಿಮನಸ್ಕಳಾಗಿ ಮುಂದುವರೆಸಿದ್ಲು. ಮದುವೆ ಅನ್ನೋದು ನಾವು ತಿಳ್ಕೊಂಡಷ್ಟು ಸುಲಭ ಅಲ್ಲ ಪ್ರದೀಪ್. ಅದು 2 ಕುಟುಂಬಗಳಷ್ಟೇ ಅಲ್ಲ, 2 ಸಂಸ್ಕೃತಿಗಳ ಮಿಲನ. ನಿಮ್ಮ ತಂದೆಯವರು ಖಂಡಿತ ನನ್ನನ್ನು ಸೊಸೆಯಾಗಿ ಅಕ್ಸೆಪ್ಟ್ ಮಾಡಿಕೊಳ್ಳಲ್ಲ. ವ್ರತ ನಾನು ಯಾಕೆ ನಿಮ್ಮನ್ನು ಅವರಿಂದ ದೂರ ಮಾಡಬೇಕು? ಕೇವಲ ಪ್ರೇಮ ಅನ್ನೋ ಎಳೆ ಹಿಡಿದು ನಾವು ಬಾಳೋಕ್ಕಾಗಲ್ಲ. ವಿ ನೀಡ್ ಸಮ್ ಕಮಿಟ್ಮೆಂಟ್ಸ್, ಸೆಟಲ್ಮೆಂಟ್ಸ್. ಫೈನಲಿ ನಾವು ಈ ಫೂಲಿಶ್ನೆಸ್ ನಿಲ್ಲಿಸ್ಬಿಡೋಣ ಅಂತ ನನಗನ್ನಿಸ್ತಾ ಇದೆ. ಖಂಡಿತ ನಿಮಗೆ ನನಗಿಂತ ಎಲ್ಲ ವಿಧದಲ್ಲೂ ಚೆನ್ನಾಗಿರೋ ಹುಡುಗಿನೇ ಸಿಗ್ತಾಳೆ. ಪ್ರದೀಪ್ನ ಮುಖ ಕೋಪದಿಂದ ಕೆಂಪೇರಿತು. ಗೆಟ್ ಅಪ್, ನಡಿ ಹೋಗೋಣ, ಮೆಲ್ಲ ಧ್ವನಿಯಲ್ಲಿ ಹೇಳಿದ್ರು ಅವನು ತುಟಿ ಕಚ್ಚಿ ಹುಕ್ಕಿ ಬಂದ ಆಕ್ರೋಶ ನುಂಗಿಕೊಳ್ಳುತ್ತಿದ್ದಾನೆ ಎನಿಸಿತು. ಪ್ರದೀಪ್, ನಾನು ಏನು ಹೇಳ್ತಿದ್ದೀನಿ ಅಂದರೆ, ಪ್ರದೀಪ್ ಅವಳ ತೋಳು ಹಿಡಿದು ಸುಮ್ಮನೆ ನನ್ನ ಜೊತೆ ಬಾ, ಕಮ್ ಆನ್ ಎಂದಾಗ ಅವನಷ್ಟು ಕೋಪಗೊಂಡಿರೋದನ್ನು ಪೂರ್ವಿ ನೋಡಿಯೇ ಇರಲಿಲ್ಲ. ಅವಳ ಬೈಕ್ನಲ್ಲಿನ ಅವನ ಹಿಂದೆ ಕುಳಿತಾಗ ಅವನು ಒಂದು ಮಾತು ಆಡಲಿಲ್ಲ. ಬೈಕ್ ಶರವೇಗದಲ್ಲಿ ವಾಹನಗಳ ಮಧ್ಯೆ ಚಲಿಸಿದಾಗ ಪೂರ್ವಿಗೆ ಇದು ಅವನ ಕೋಪದ ಪರಮಾವಧಿ ಎಂದು ಅರಿವಾಗಿ ಮಾತನಾಡಲಿಲ್ಲ. ಬೈಕ್ ರಸ್ತೆಯ ತಿರುವಿನಲ್ಲಿ ನಿಂತಾಗ ಪೂರ್ವಿ ಆಶ್ಚರ್ಯದಿಂದ ನೋಡಿದ್ಲು. ಸಬ್ ರಿಜಿಸ್ಟರ್ ಆಫೀಸ್. ಪ್ರದೀಪ್ ಅವಳ ಕೈ ಹಿಡಿದು ಒಳಗೆ ದರದರನೆ ಕರೆದೊಯ್ದು ಪೂರ್ವಿ ಅತ್ತ ನೋಡದೆ ತಮ್ಮಿಬ್ಬರ ಹೆಸರನ್ನು ರಿಜಿಸ್ಟರ್ ಮಾಡಿಸಿ ಹಣ ಪಾವತಿ ಮಾಡಿದ. ಮುಂದಿನ ತಿಂಗಳು ನೀವು ಇದೇ ಡೇಟ್ಗೆ ಬನ್ನಿ ಸರ್, ಕ್ಲರ್ಕ್ ಹೇಳಿದಾಗ ಅವನಿಗೆ ಧನ್ಯವಾದಗಳನ್ನು ಅರ್ಪಿಸಿ ಹೊರಗೆ ಬಂದಾಗ ಪೂರ್ವಿ ಬೆರಗಿನಿಂದ ನೋಡಿದ್ಲು. ಪ್ರದೀಪ್, ನಿಮ್ಗೇನಾಗಿದೆ? ಯಾಕೆ ಹೀಗೆ ಮಾಡಿದ್ದೀರಾ? ನಿನಗೆ ಈ ಮದುವೆ ಇಷ್ಟ ಇಲ್ಲದೆ ಇದ್ದರೆ ಹೇಳು, ಈ ಕ್ಷಣ ಹೋಗಿ ಕ್ಯಾನ್ಸಲ್ ಮಾಡಿಸ್ತೀನಿ. ಪ್ರದೀಪ್ ರೇಗಿದಾಗ ಪೂರ್ವಿ ಅವನ ಕೈ ಹಿಡಿದ್ಲು.
ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾನು ಹೇಗೆ ಹೇಳಲಿ ಪ್ರದೀಪ್? ಇದಕ್ಕೆ ನಮ್ಮ ತಂದೆನ ಒಂದು ಮಾತು ಕೇಳೋದು ಬೇಡವಾ? ನಿಮ್ಮ ತಂದೆ ಸುಮ್ಮನೆ ಇರ್ತಾರಾ? ನಾವೀಗ ಯಾರಿಗೂ ಹೆದರಬೇಕಾಗಿಲ್ಲ ಪೂರ್ವಿ. ನಾವಿಬ್ಬರೂ ಸಂಪಾದಿಸ್ತಿದ್ದೀವಿ. ಎಲ್ಲಾದರೂ ದುಡಿದು ತಿನ್ನೋ ಅರ್ಹತೆ ನಮಗಿದೆ. ನಮ್ಮ ತಂದೆ ಒಪ್ಪದಿದ್ದರೂ ನಾವಿಬ್ಬರೂ ಸಪ್ರೇಟ್ ಆಗಿ ಫ್ಯಾಮಿಲಿ ಸೆಟಲ್ ಮಾಡ್ಬೋದು. ನಿನಗೆ ಯಾವ ತೊಂದರೆಯೂ ಬಾರದ ಹಾಗೆ ನಾನು ನೋಡ್ಕೊಳ್ತೀನಿ. ಡನ್. ಪ್ರದೀಪ್ ಅವಳ 2 ಕೈಗಳನ್ನು ಹಿಡಿದಾಗ ಪೂರ್ವಿ ಕಣ್ಣೀರಿನಲ್ಲಿ ನಕ್ಕಳು. ಐ ಲವ್ ಯು ಪ್ರದೀಪ್. ಯು ಆರ್ ಸಿಂಪ್ಲಿ ಗ್ರೇಟ್. ನನ್ನಿಂದ ದೂರ ಹೋಗೋ ಮಾತು ನೀನು ಎಂದು ಆಡಬೇಡ ಪೂರ್ವಿ. ಇನ್ನು ನಾನು ಅದನ್ನು ಸಹಿಸಲಾರೆ. ಪ್ರದೀಪ್ ಭಾವುಕನಾಗಿ ಹೇಳಿದಾಗ ಪೂರ್ವಿ ಅವನ ಹಿಂದೆ ಕುಳಿತು ಅವನ ಬೆನ್ನಿಗೊರಗಿ, ಐ ಆಮ್ ಸಾರಿ. ಇನ್ಯಾವತ್ತೂ ನಾನು ನಿಮ್ಮನ್ನು ಮನಸ್ಸು ನೋಯಿಸಲ್ಲ. ಪೂರ್ವಿ ಸಡಗರದಿಂದ ಕಿಟಕಿಯ ಕರ್ಟನ್ಗಳನ್ನು ಬದಲಾಯಿಸುತ್ತಿದ್ದರೂ ಅವಳ ಕಣ್ಗಳು ಮುಂಬಾಗಿಲತ್ತ ಹರಿಯಿತು. ಯಾರು ಬರ್ತಿದ್ದಾರೆ ಪೂರ್ವಿ? ಒಳ್ಳೆ ವಧು ಪರೀಕ್ಷೆಗೆ ಸಿದ್ಧವಾಗೋ ಹಾಗಿದೆಯಲ್ಲ. ಮನೋರಮ ಅವಳನ್ನು ರೇಗಿಸಿದಾಗ ಪೂರ್ವಿ ಎಂದಿನಂತೆ ಅವರಿಗೆ ಎದುರುತ್ತರ ನೀಡದೆ ಮುದ್ದಾಗಿ ನಕ್ಕಳು. ಹಾಗೆ ಅನ್ಕೋ. ಅವಳು ನನಗೇನು ಸರಿಯಾಗಿ ಹೇಳ್ತಾ ಇಲ್ಲ. ಇವತ್ತು ಸಂಜೆ ಮನೆಯಲ್ಲೇ ಇರಬೇಕು ಅಂತ ನಿನ್ನೆನೇ ಕಂಡೀಷನ್ ಹಾಕ್ಬಿಟ್ಟಿದ್ದಾಳೆ. ಏನು ವಿಷಯ ಅಂತ ನಾನು ನೋಡ್ತಾನೆ ಇದ್ದೀನಿ. ಮುರಳಿ ಕುರ್ಚಿಗೊರಗಿ ಕುಳಿತು ನಗುತ್ತಾ ದನಿಗೂಡಿಸಿದ. ಪೂರ್ವಿ ಹೂದಾನಿಯಲ್ಲಿ ಕೆಂಪು ಬಣ್ಣದ ಗುಲಾಬಿಯನ್ನು ಜೋಡಿಸುತ್ತಾ ಮೆಲ್ಲನೆ ಪೀಠಿಕೆ ಹಾಕಿದ್ಲು. ಅತ್ತೆ, ನಾನು ಸದ್ಯದಲ್ಲೇ ಮದುವೆ ಆಗ್ತಿದ್ದೀನಿ. ನಾನು ಅವತ್ತೇ ಹೇಳಲಿಲ್ವಾ ನಾನು ಮದುವೆ ಅಂತ ಆದರೆ ನಿನ್ನ ಹತ್ರನೇ ಹೇಳ್ತೀನಿ ಅಂತ? ಈಗ ಹೇಳ್ತಾ ಇದ್ದೀನಿ. ನೀವು ಇಬ್ಬರು ನನ್ನ ಮಾತಿಗೆ ಬೆಲೆ ಕೊಡ್ತೀರಾ? ಮನೋರಮ್ಮಗೆ ಈಡಿಸಲಾರದಷ್ಟು ಸಂತಸವಾಯಿತು. ಅಂತೂ ದೇವ್ರು ನಿನಗೆ ಒಳ್ಳೆ ಬುದ್ಧಿ ಕೊಟ್ನಲ್ಲ. ಹುಡುಗನ್ನ ಹುಡ್ಕೊಂಬಿಟ್ಟಿದ್ಯೇನೆ. ಯಾರವನು? ನಿನ್ನ ಹಾಗೆ ಡಾಕ್ಟರ್ ತಾನೇ? ನೀನು ಅವರನ್ನು ನೋಡಿದ್ಯಾತೆ? ನಾನು ಹೌಸ್ ಸರ್ಜನೀಸ್ ಮಾಡ್ತಾ ಇದ್ದಾಗ ಒಂದು ಸಲ ಮನೆಗೆ ಬಂದಿದ್ರು. ಜ್ಞಾಪಕ ಇದೆಯಾ? ಹೋಗೆ, ನಾನು ಮುದುಕಿ ಆದೆ. ನೀನು ನೆನ್ನೆ ನಡೆದಿದ್ದೇ ಇವತ್ತು ಜ್ಞಾಪಕ ಇರಲ್ಲ. ಇನ್ನು ಯಾವುದೋ ಕಾಲದ ಮಾತು ಕೇಳ್ತಾ ಇದ್ದಾಳೆ. ಮನೋರಮ ಹುಸಿ ಮುನಿಸಿನಿಂದ ಹೇಳುತ್ತಿರುವಂತೆಯೇ ಹೊರಗೆ ಮೋಟಾರ್ ಬೈಕ್ ಹಾರನ್ ಕೇಳಿಸಿತು. ಪೂರ್ವಿ ಸೆರಗು ಬೀಸುತ್ತಾ ಗೇಟ್ನತ್ತ ಧಾವಿಸಿದ್ಲು. ಬೈಕ್ನಿಂದ ಇಳಿದ ಸ್ವದ್ರೂಪಿ ಯುವಕನನ್ನು ಮುರುಳಿ ಕಣ್ಣು ಕಿರಿದಾಗಿಸಿ ನೋಡಿದ. ಅವನ ಭವ್ಯ ನಿಲುವು, ಮಂದಸ್ವಿತ ಮುಖಭಾವ ಕಂಡು ಪೂರ್ವಿಗೆ ತಕ್ಕವನು ಎನಿಸಿ ಮಗಳ ಆಯ್ಕೆ ಬಗ್ಗೆ ಹೆಮ್ಮೆಯಾಯಿತು. ಅಪ್ಪ, ಇವರು ಡಾಕ್ಟರ್ ಪ್ರದೀಪ್ ಅಂತ. ನಮ್ಮ ಬ್ಯಾಚ್ನಲ್ಲೇ ಇದ್ದು ಈಗ ತುಂಬ ಒಳ್ಳೆ ಸರ್ಜನ್ ಆಗಿದ್ದಾರೆ. ಅತ್ತೆ, ಈಗಲಾದರೂ ಇವರ ಪರಿಚಯ ಸಿಕ್ತಾ? ಪ್ರದೀಪ್ ತಮ್ಮ ತಂದೆ, ನಮ್ಮ ಸೋದರತ್ತೆ. ಪೂರ್ವಿ ಉತ್ಸಾಹದಿಂದ ಪರಿಚಯ ಮಾಡಿಸಿದಾಗ ಪ್ರದೀಪ್ ನಕ್ಕು ಕೈ ಮುಗಿದು, ಇಷ್ಟು ಲಕ್ಷಣವಾಗಿರುವ ಹುಡುಗ ತಮ್ಮ ಪೂರ್ವಿಯಂಥ ಸಾಧಾರಣ ರೂಪವಂತೆಯನ್ನು ಹೇಗೆ ಮೆಚ್ಚಿದ್ನೋ ಎಂದು ಮನೋರಮ್ಮ ಅವನನ್ನು ತಲೆಯಿಂದ ಕಾಲಿನವರೆಗೂ ದಿಟ್ಟಿಸಿದ್ರು. ನಾನು ಪೂರ್ವಿ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸ್ತಾ ಇದ್ದೀವಿ ಅಂಕಲ್. ಆದಷ್ಟು ಬೇಗ ನಾವಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಯಾಕಂದರೆ ನಾವು ಮದುವೆ ಆಗೋಕ್ಕೆ ಪ್ಲ್ಯಾನ್ ಮಾಡಿ ಈಗಾಗಲೇ 5 ವರ್ಷ ಆಗೋಯ್ತು. ಪ್ರದೀಪ್ ಲೋಕಾರೂಢಿಯಾಗಿ ಮಾತನಾಡುತ್ತಾ ವಿಷಯಕ್ಕೆ ಬಂದ. ಅವನಿಗೆ ಕಾಫಿ ತಂದಿಟ್ಟ ಮನೋರಮ್ಮ ಅವು ಹಾರಿದ್ರು. ಇದೇನಪ್ಪ, ಶಾಸ್ತ್ರೋತ್ರವಾಗಿಯೇ ಮದುವೆಯಾಗಿ ಯಾರು ಬೇಡ ಅಂತಾರೆ? ಅದು ಬಿಟ್ಟು ಈ ರಿಜಿಸ್ಟರ್ ಮ್ಯಾರೇಜ್ ಆಗೋದು ಚೆನ್ನಾಗಿರಲ್ಲ. ಹಾಗೆ ಆಗಬೇಕು ಅಂತ ನಮಗೂ ಇಷ್ಟ. ಆದರೆ ನಮ್ಮ ತಂದೆಗೆ ಈ ಮದುವೆ ಇಷ್ಟವಿಲ್ಲ. ಇನ್ನು ಹೆಚ್ಚು ಪೂರ್ವಿನ ಕಾಯಿಸೋದು ನನಗೆ ಇಷ್ಟವಿಲ್ಲ. ಅದಕ್ಕೆ ನಾವು ಈ ರೀತಿ ತೀರ್ಮಾನಕ್ಕೆ ಬರಬೇಕಾಯಿತು. ನಾನು ಫ್ರ್ಯಾಂಕ್ ಆಗಿ ಮಾತನಾಡ್ತಿದ್ದೀನಿ ಅಂತ ತಪ್ಪು ತಿಳಿಬೇಡಿ, ಪ್ರದೀಪ್ ನಯವಾಗಿ ಹೇಳಿದಾಗ ಮುರಳಿ ಹುಬ್ಬುಗಂಟಾಕಿದ. ನಿಮ್ಮ ತಂದೆ ಹೆಸರೇನು? ಎಲ್ಲಿ ಕೆಲಸ ಮಾಡ್ತಿದ್ದಾರೆ? ರಘುವೀರಯ್ಯ ಅಂತ. ನಮ್ಮದು ಚಿಕ್ಕಮಗಳೂರಿನಲ್ಲಿ ಕಾಫಿ ಎಸ್ಟೇಟ್ ಇದೆ. ಬೇರೆ ಜಾತಿ ಹುಡುಗಿ ಸೊಸೆ ಆಗೋದು ಅವರು ಒಪ್ಪಲ್ಲ. ಹಳೆಯ ಕಾಲದವರು. ಮನೋರಮ್ಮ ಥಟ್ಟನೆ ಬಾಯಿ ಹಾಕಿ, ನೀವು ಬ್ರಾಹ್ಮಣರಲ್ವೇನಪ್ಪ ಎಂದಾಗ ಪೂರ್ವಿ ಗದರಿದ್ಲು. ಅತ್ತೆ, ನೀನು ಸ್ವಲ್ಪ ಸುಮ್ಮನಿರ್ತೀಯಾ? ಅವರು ಯಾವ ಜಾತಿಯಾದರೂ ಆಗಿರಲಿ, ನಾನು ಅವರನ್ನೇ ಮದುವೆ ಆಗೋದು. ನೀವುಗಳು ಒಪ್ಪದೇ ಇದ್ದರೆ ಈಗಲೇ ಹೇಳಿಬಿಡಿ. ನಮ್ಮ ಇಬ್ಬರನ್ನು ಮಾತ್ರ ಬೇರೆ ಮಾಡೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಪೂರ್ವಿ, ಡೋಂಟ್ ಗೆಟ್ ಎಕ್ಸೈಟೆಡ್. ನಾವು ವಿಷಯ ತಿಳಿಸಾಯ್ತಲ್ಲ, ನಿಮ್ಮ ಮನೆಯವರು ಯೋಚನೆ ಮಾಡಲಿ. ನಾನು ಬರ್ತೀನಿ ಸರ್, ಬರ್ತೀನಮ್ಮ ಎಂದು ಕೈ ಮುಗಿದು ಪ್ರದೀಪ್ ಹೊರಟು ನಿಂತ. ಎಲ್ಲರೂ ಜಾತಿ ಅಂತ ಯಾಕೆ ಒದ್ದಾಡ್ತಾರೋ? ನಿಮ್ಮ ಸ್ವಭಾವ ಬುದ್ಧಿವಂತಿಕೆ ಬಗ್ಗೆ ಅವರಿಗೇನು ಗೊತ್ತು?
ನಿಮ್ಮ ಜೊತೆ 2 ದಿನ ಇದ್ದು ನೋಡಲಿ. ಅವರಾಗಿ ನಿಮ್ಮನ್ನು ಇಷ್ಟಪಡ್ತಾರೆ. ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅಂತ ಅವರಿಗೆಲ್ಲ ಎಲ್ಲಿ ತಿಳಿಯುತ್ತೆ. ಪೂರ್ವಿ ಅವರನ್ನು ಗೇಟಿನ ಬಳಿ ಬೀಳ್ಕೊಟ್ಟಾಗ ಗೊಣಗಿದಾಗ ಪ್ರದೀಪ್ ನಕ್ಕು ಅವಳ ಕೆನ್ನೆ ತಟ್ಟಿದ. ನೀನು ನನ್ನನ್ನು ಮೆಚ್ಕೊಳ್ಳೋಕ್ಕೆ ನಾನು ಕಡಿಮೆ ಕಷ್ಟಪಟ್ಟಿದ್ದೀನ? ನಿಮ್ಮ ಮನೆಯವರನ್ನು ಎನ್ನುವರು ಮಾಡೋ ಭರವಸೆ ನನಗಿದೆ. ಡೋಂಟ್ ವರಿ. ಅವನು ಹೊರಡ ಮೇಲೆ ಪೂರ್ವಿ ಒಂದು ಪುಟ್ಟ ಯುದ್ಧಕ್ಕೆ ಸಿದ್ಧಳಾಗಿ ಬಂದಳು. ಪೂರ್ವಿ, ನನಗಿರೋಳು ನೀನೊಬ್ಬಳೇ ಮಗಳು. ನಿನ್ನನ್ನು ಬೇರೆ ಕಡೆ ಕೊಟ್ಟು ತೊಂದರೆ ಅನುಭವಿಸೋಕ್ಕೆ ನನಗೆ ಖಂಡಿತ ಇಷ್ಟವಿಲ್ಲ. ನಮ್ಮ ಜನಗಳಲ್ಲೇ ಇಂಥ ಹುಡುಗರು ಸಿಗಲ್ವಾ? ಇವನ್ನೇ ಮದುವೆ ಆಗಲೇಬೇಕು ಅನ್ನೋ ಹಠ ನಿನಗ್ಯಾಕೆ? ಎಂದು ಇಲ್ಲದ ಮುರುಳಿಯ ಧ್ವನಿ ತೀಕ್ಷ್ಣವಾಗಿತ್ತು. ಏನೇನು ಅನಾಹುತ ಮಾಡ್ಕೊಂಡು ಕೂತಿದ್ದಾಳೋ ವಿಚಾರಿಸ್ಕೊ. ಮುದ್ದಿನ ಮಗಳು ಅಂತ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸಿದಕ್ಕೆ ನಿನ್ನ ಮುಖಕ್ಕೆ ಮಸಿ ಬಳಿಯೋ ಕೆಲಸ ಮಾಡ್ತಿದ್ದಾಳೆ. ಮನೋರಮ ರೇಗಿದಾಗ ಪೂರ್ವಿ ಅವರತ್ತ ತಿರುಗಿದ್ಲು. ಹಾಗೇನಾದರೂ ಅನಾಹುತ ಮಾಡ್ಕೊಂಡಿರೋಳೆ ಆಗಿದ್ರೆ ಮದುವೆ ಆಗ್ತೀನಿ ಅಂತ ನಿಮ್ಮ ಮುಂದೆ ಯಾಕೆ ನಿಲ್ತಾ ಇದ್ದೆ? ಒಟ್ಟಿಗೆ ಮಗುನ ಎತ್ಕೊಂಡೆ ನಾಚಿಕೆ ಇಲ್ಲದೆ ಬಂದ್ಬಿಡ್ತಿದ್ದೆ. ಥೂ, ಏನತ್ತೆ ನೀವು? ಚಿಕ್ಕ ವಯಸ್ಸಿನಿಂದ ನನ್ನನ್ನು ಎತ್ತಿ ಆಡಿಸಿದೀಯಾ? ಇಷ್ಟೇನಾ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು? ಮನೋರಮ ಸೆರಗನ್ನು ಕಣ್ಣಿಗೊತ್ಕೊಂಡ್ರು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.